ಸ್ಟಾರ್ಟ್ ಮಾಡಿ. ಸ್ನೇಹಿತರೆ ನಮಸ್ತೆ. ನನ್ನ ಹೆಸರು ಜ್ಯೋತಿ ಕುಮಾರ್ ಆಚಾರ್ಯ ಅಂತ, ಕರ್ನಾಟಕ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು. ಇವತ್ತು ಹಾಸ್ಪಿಟಲ್ ಹತ್ರ ಬಂದಿದ್ದೀನಿ. ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಸ್ಥಳೀಯ ನಿವಾಸಿ ಕನ್ಮಂಗ್ಲೂರದವರು ರಮೇಶ್ ಅಂತೇಳಿ ಕೆಲ ದಿನಗಳ ಹಿಂದೆ ಈ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಬರಬೇಕಾದ್ರೆ ವ್ಯಕ್ತಿ ಆರಾಮಾಗಿ ನಡ್ಕೊಂಡು ಬಂದಿದ್ದಾರೆ. ಅವರು ದುರದೃಷ್ಟ ಏನೋ ಗೊತ್ತಿಲ್ಲ, ಮತ್ತೆ ಕಿಡ್ನಿ ಫೇಲ್ಯೂರ್ ಅಂತೇಳಿ, ಮತ್ತೆ ಅದರಿಂದ ಮತ್ತೊಂದು ಮಗದೊಂದು ಅಂತ ಎಲ್ಲ ಕಾಯಿಲೆಗಳು ಬಂದು ಇವತ್ತು ಅವರ ಕಂಡೀಷನ್ ಏನಿದೆ ಅಂದರೆ ಫುಲ್ ನಿಲ್ಲಾಗ್ಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಇವತ್ತು ವಿಚಾರ ಅವ್ರ ಕುಟುಂಬದವರು ತೀರಾ ಬಡವರಾಗಿರೋದ್ರಿಂದ ಇವತ್ತೇನು ಅವ್ರ ಕೈಯಲ್ಲಿ ಏನು ಕಟ್ಟೋದಕ್ಕಾಗ್ತಾ ಇಲ್ಲ. ಬಿಲ್ಲು ಎಷ್ಟಾಗಿದೆ ಅಂತ ಹೇಳಿದ್ರೆ 10 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಇವತ್ತು 10 ಲಕ್ಷ ನೆನೆಸ್ಕೊಂಡ್ರೆ ನಮ್ಮ ಮೈ ಜುಮ್ ಅನಿಸುತ್ತೆ. ಯಾಕಂದರೆ ದುಡಿತಾ ಇದ್ದಂಥ ವ್ಯಕ್ತಿ, ಆ ವ್ಯಕ್ತಿ ಹೊರಗಡೆ ಬಂದಿದ್ರೆ ಸಾಲ ಮಾಡಿ ಏನೋ ಒಂದು ಮಾಡ್ತಾ ಇದ್ವಿ. ನಾವು ಸಂಘಟನೆಲ್ಲ ಕೈ ಜೋಡಿಸಿ ನಾವು ಸ್ವಲ್ಪ ಮೊತ್ತವನ್ನು ಅವ್ರ ಕಲೆ ಹಾಕಿ ಹಾಸ್ಪಿಟ್ಲಿಗೆ ಕೊಡೋಣ ಅಂತ ಒಂದು ಮನೋಭಾವ ಇತ್ತು. ಇವತ್ತು ತುಂಬ ಅವರು ನಿಲ್ಲಾಗಿರೋದ್ರಿಂದ ಇವತ್ತು ಬೇರೆ ಒಂದು ಸರ್ಕಾರಿ ಆಸ್ಪತ್ರೆ ಕರೆದೊಯ್ಯೋಣ ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಇವತ್ತು ಏನು ನಮ್ಮ ಹಾಸ್ಪಿಟ್ಲ್ ಮುಖ್ಯಸ್ಥರ ಹತ್ರ ಇಷ್ಟೊತ್ತು ಚರ್ಚೆ ಮಾಡಿದ್ದೀವಿ. ಮೊದಲನೇದಾಗಿ ನಾವು ಚಿರಂಜೀವಿ ಅವರಿಗೆ ಧನ್ಯವಾದಗಳು ಹೇಳಬೇಕು. ಯಾಕಂತ ಹೇಳಿದ್ರೆ ನಿನ್ನೆಯಿಂದ ಸತತವಾಗಿ ಇಲ್ಲೇ ಇದ್ದಾರೆ. ಪ್ರತಿಯೊಬ್ಬ ಹೋರಾಟಗಾರನೂ ಕರೆಸಿ ಅವ್ರ ಕೈಲಾದಂಥ ಪ್ರಯತ್ನ ಮಾಡಿ ಇವತ್ತು ಕೊನೆಗೆ ನನ್ನೂ ಸಹ ನನಗೆ ಬರಮಾಡಿಕೊಂಡು ಇವತ್ತು ನಾವು ನೇರವಾಗಿ ಹೋಗಿ ಮುಖ್ಯಸ್ಥರ ಹತ್ರ ಚರ್ಚೆ ಮಾಡಿದ್ದೀವಿ. ನಮ್ಮ ಕೈಲಿ ಏನೂ ಆಗಲ್ಲ ಅಂತೇಳಿ, ಏನೋ ಒಂದು ನಮ್ಮ ಕೈಲಾದಂಥ ಒಂದು ಕೊನೆಯದಾಗಿ ಒಂದು ಮೊತ್ತವನ್ನು ಕೊಡ್ತೀವಿ ಅಂತೇಳಿ ಅದಕ್ಕೂ ಸಹ ಮುಖ್ಯಸ್ಥರು ಒಪ್ಕೊಂಡಿದ್ದಾರೆ. ಅವ್ರಿಗೂ ಸಹ ಮೊದಲನೇದಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಕೊರೋನಾ ಟೈಮಲ್ಲಿ ಎಂತೆಂಥವ್ರು ಎಲ್ಲ ಕಳ್ಕೊಂಡು ಹೋಗ್ಬಿಟ್ರು. ಮೊದಲನೇದಾಗಿ ಮಾನವೀಯತೆ ನೋಡಬೇಕು. ಇವತ್ತು ಹಾಸ್ಪಿಟ್ಲ್ ಅವರು ದುಡ್ಡೇ ಮುಖ್ಯ ಅಂತಿದ್ದಾರೆ. ತಮಗೆ ಮತ್ತೊಮ್ಮೆ ನಾನು ಕೈ ಮುಗಿದು ಕೇಳ್ಕೊತೀನಿ, ಸ್ವಲ್ಪ ಬಡವ್ರ ಕಡೆ ಗಮನ ಹರಿಸಿ. ಕೆಲವೊಂದು ಹಾಸ್ಪಿಟ್ಲ್ ಇದ್ದಾರೆ, ಬಡವ್ರ ಕಡೆ ಗಮನ ಹರಿಸಿ ದಯವಿಟ್ಟು. ಯಾಕಂತ ಹೇಳಿದ್ರೆ ಹೋಗೋವಾಗ ಏನು ಒತ್ಕೊಂಡು ಹೋಗೋದಿಲ್ಲ. ಬಡವ್ರು ಯಾರು ಅಂತ ನೋಡ್ಕೊಳ್ಳಿ, ಇಲ್ಲಿ ಸ್ಥಳೀಯರು ಯಾರು, ಬಡವ್ರು ಯಾರು, ಮೊದಲನೇದಾಗಿ ತಾವು ಬಡವ್ರಿಗೆ ಆದ್ಯತೆ ಕೊಡಬೇಕು. ಅದೇ ಮನುಷ್ಯ ಉಳ್ಕೊಂಡಿದ್ರೆ ನಾವೇನೋ ಒಂದು ಮಾಡಿ ಮೊತ್ತವನ್ನು ಕಲೆ ಹಾಕಿ ತಮಗೆ ಕೊಡ್ತಾ ಇದ್ರಿ. ಇವತ್ತು ಮನುಷ್ಯ ತುಂಬ ನಿಲ್ಲಾಗಿದ್ದಾರೆ. ಭಗವಂತ ಅವ್ರನ್ನ ಇನ್ನೂ ಚೆನ್ನಾಗಿ ಇಟ್ಟಿರಲಿ. ಬೇರೆ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ವಿಚಾರವಾಗಿ ನಾವೆಲ್ಲರೂ ಇವ್ರ ಜೊತೆ ಕೈ ಜೋಡಿಸ್ಕೊಂಡು ಹಾಸ್ಪಿಟ್ಲ್ ಅವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ನಾವು ಒಂದು ಸ್ವಲ್ಪ ಮೊತ್ತವನ್ನು ಕೊಟ್ಟು ಆ ಹುಡುಗನ್ನ ನಾವು ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಒಂದೆರಡು ಮಾತು ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜ್ಯೋತಿ ಕುಮಾರ್ ಆಚಾರ್ಯ ಅವ್ರಿಗೆ.